144 ವರ್ಷಗಳ ಬಳಿಕ ಉತ್ತರ ಪ್ರದೇಶದ ಪ್ರಯಾಗರಾಜ್ನಲ್ಲಿ ಮಹಾಕುಂಭ ಮೇಳ ನಡೀತಾ ಇದೆ. ಈ ಮಹಾಕುಂಭ ಮೇಳದಲ್ಲಿ ದಿನದಿಂದ ದಿನಕ್ಕೆ ಭಕ್ತರ ಸಂಖ್ಯೆ ಕೂಡ ಏರಿಕೆ ಆಗ್ತಾ ಇದೆ. ಪ್ರಮುಖವಾಗಿ ಇವತ್ತು ಮೂರನೇ ಅಮೃತ ಸ್ಥಾನ ಇರುವಂತಹದ್ದು ಕುಂಭಮೇಳದಲ್ಲಿ. ವಸಂತ ಪಂಚಮಿಯ ಹಿನ್ನೆಲೆಯಲ್ಲಿ ಇವತ್ತು ಸಂಗಮದಲ್ಲಿ ಪುಣ್ಯ ಸ್ನಾನ. 5 ಕೋಟಿಗೂ ಹೆಚ್ಚು ಭಕ್ತರು ಸ್ನಾನ ಮಾಡುವಂತಹ ನಿರೀಕ್ಷೆ ಇದೆ. ನಸುಕಿನ ಜಾವದಿಂದಲೇ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಆರಂಭ ಆಗಿದೆ. ನಾಗಾ ಸಾಧುಗಳ ಅಖಾಡಗಳಿಂದ ಪುಣ್ಯ ಸ್ನಾನ ಆರಂಭ ಆಗಿರುವಂಥದ್ದು. ತ್ರಿವೇಣಿ ಸಂಗಮದಲ್ಲಿ ಮಿಂದೇಳ್ತಾ ಇದ್ದಾರೆ ಕೋಟಿ ಕೋಟಿ ಸಂಖ್ಯೆಯ ಭಕ್ತರು. ಮೂರನೇ ಅಮೃತ ಸ್ನಾನ ಇವತ್ತು. ಮೊನ್ನೆ ಮೌನಿ ಅಮಾವಾಸ್ಯೆ, ಅವತ್ತು 10 ಕೋಟಿ ಜನ ಒಂದೇ ದಿನಕ್ಕೆ ಸ್ನಾನ ಮಾಡಿದರು ಮೊನ್ನೆ. ಇವತ್ತು ಪ್ರಯಾಗ್ರಾಜ್ನಲ್ಲಿ ಅಮೃತ ಸ್ನಾನ ಮೂರನೇ ದಿನ. ಇಲ್ಲಿಯವರೆಗೂ 10.5 ಲಕ್ಷ ಜನ ಸ್ನಾನ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. 16.5 ಲಕ್ಷ ಜನ. ಇನ್ನು 6 ಗಂಟೆಯವರೆಗಿನ ಅಪ್ಡೇಟ್ ಇದು. 6 ಗಂಟೆ ಆದಮೇಲೆ ಮತ್ತಷ್ಟು ಜನ ಸ್ನಾನ ಮಾಡಿರುವಂಥದ್ದು. ಕ್ಷಣ ಕ್ಷಣಕ್ಕೂ ಕೂಡ ಭಕ್ತರ ಸಂಖ್ಯೆ ಏರಿಕೆ ಆಗ್ತಾ ಇದೆ. 40 ರಿಂದ 50 ಕೋಟಿ ಜನ ಈ ಕುಂಭಮೇಳದಲ್ಲಿ ಭಾಗಿಯಾಗ್ತಾರೆ ಅನ್ನುವಂತಹ ಅಂದಾಜಿರುವಂಥದ್ದು. ಅದಕ್ಕೂ ಮೀರಿನೇ ಭಕ್ತರು ಸೇರ್ತಾ ಇರುವಂಥದ್ದು. ಯಾವ ರೀತಿ ಆ ಪುಣ್ಯ ಸ್ನಾನದಲ್ಲಿ ಭಾಗಿಯಾಗ್ತಿದ್ದಾರೆ ಅನ್ನೋದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಈಗಾಗಲೇ ಈ ಹಿಂದೆ ಆದಂತಹ ಎಡವಟ್ಟು ಆಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಉತ್ತರ ಪ್ರದೇಶದ ಸರ್ಕಾರ, ಯೋಗಿ ಸರ್ಕಾರ ಒಂದಿಷ್ಟು ಕ್ರಮಗಳನ್ನು ತೆಗೆದುಕೊಂಡಿದೆ, ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಂಡಿರುವಂಥದ್ದು. ಮಹಾಕುಂಭ ಮೇಳದಲ್ಲಿ ಇವತ್ತು ಮೂರನೇ ಅಮೃತ ಸ್ನಾನ. ಕಾಲ್ತುಳಿತದ ಪ್ರಕರಣದಿಂದ ಯೋಗಿ ಸರ್ಕಾರ ಮತ್ತಷ್ಟು ಎಚ್ಚೆತ್ತುಕೊಂಡಿದೆ. ಆಪರೇಷನ್ 11 ಪ್ಲಾನ್ ಮೂಲಕ ಮತ್ತಷ್ಟು ಸುರಕ್ಷತಾ ಕ್ರಮಗಳನ್ನು ತೆಗೆದುಕೊಂಡಿದೆ. ಯಾವುದೇ ಲೋಪವಾಗದಂತೆ, ಸಣ್ಣದೊಂದು ಎಡವಟ್ಟು ಆಗದಂತೆ ಅಧಿಕಾರಿಗಳು ಎಚ್ಚರ ವಹಿಸಿದ್ದಾರೆ. 1200ಕ್ಕೂ ಹೆಚ್ಚು ವೈದ್ಯಕೀಯ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಿದ್ದಾರೆ. ಪೊಲೀಸರು, SDRF, NDRF ಟೀಮ್ ಕೂಡ ಸ್ಥಳದಲ್ಲಿಯೇ ಇದೆ. 50 ಆಂಬ್ಯುಲೆನ್ಸು, ಬ್ಲಡ್ ಬ್ಯಾಂಕು, ಆಸ್ಪತ್ರೆಗಳು ಕೂಡ ಸಜ್ಜಾಗಿರುವಂಥದ್ದು. ಪ್ರಯಾಗ್ರಾಜ್ಗೆ ತೆರಳಲು 2500 ಬಸ್ಗಳ ನಿಯೋಜನೆಯನ್ನು ಮಾಡಲಾಗಿದೆ. ಸಹಜವಾಗಿಯೇ ಈ ಮೌನಿ ಅಮಾವಾಸ್ಯೆಯ ದಿನ 10 ಕೋಟಿ ಜನ ಸ್ನಾನ ಮಾಡಿದ್ದಾರೆ. ಇವತ್ತು ಆ ಸಂಖ್ಯೆ ಜಾಸ್ತಿ ಆಗುವಂತಹ ಸಾಧ್ಯತೆ. ಯಾವುದೇ ರೀತಿಯ ಎಡವಟ್ಟಿಗೆ ಆಸ್ಪದ ಕೊಡಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ಕ್ರಮಗಳು. ಹಾಗಾದರೆ ಉತ್ತರ ಪ್ರದೇಶದ ಸರ್ಕಾರ ಕುಂಭಮೇಳದಲ್ಲಿ ಹೇಗೆ ಅಲರ್ಟ್ ಆಗಿದೆ, ಏನೆಲ್ಲ ಪ್ಲಾನ್ ಮಾಡಿಕೊಂಡಿದೆ ನೋಡ್ತಾ ಹೋಗೋಣ. ತ್ರಿವೇಣಿ ಸಂಗಮದ ಘಾಟ್ನಲ್ಲಿ ಪೊಲೀಸರು ನಿಗಾವನ್ನು ವಹಿಸಿದ್ದಾರೆ. ಯಾವುದೇ ಅನಾಹುತ ಅವಘಡಗಳಾಗದಂತೆ ತೀವ್ರ ಕಟ್ಟೆಚ್ಚರವನ್ನು ವಹಿಸಿದ್ದಾರೆ. ಮಹಾಕುಂಭದ ಎಲ್ಲ 25 ಸೆಕ್ಟರ್ಗಳಲ್ಲೂ ಕೂಡ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ. 30 ಪಾಂಟೂನ್ ಸೇತುವೆಗಳ ಮೇಲೆ ತೀವ್ರ ನಿಗಾವನ್ನು ವಹಿಸಿರುವಂಥದ್ದು. ಪ್ರಮುಖ ಬ್ಯಾರಿಕೇಡ್ ವಲಯಗಳ ಮೇಲ್ವಿಚಾರಣೆಯನ್ನು ಕೂಡ ಆಗಾಗ ಮಾಡಲಾಗ್ತಾ ಇದೆ. ಈಗಾಗಲೇ ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಸಭೆಯನ್ನು ನಡೆಸಿದ್ದಾರೆ ಯೋಗಿ ಆದಿತ್ಯನಾಥ್. ಈ ಹಿಂದೆ ಯಶಸ್ವಿ ಕುಂಭವನ್ನು ನಿಭಾಯಿಸಿದಂತಹ 2 ಅಧಿಕಾರಿಗಳನ್ನು ಇದಕ್ಕೋಸ್ಕರ ನಿಯೋಜನೆ ಮಾಡಲಾಗಿದೆ. 1200ಕ್ಕೂ ಹೆಚ್ಚು ವೈದ್ಯಕೀಯ ಸಿಬ್ಬಂದಿಗಳ ನಿಯೋಜನೆಯಾಗಿದೆ. 50 ಆಂಬ್ಯುಲೆನ್ಸು, ಬ್ಲಡ್ ಬ್ಯಾಂಕು, ಆಸ್ಪತ್ರೆಗಳು ಕೂಡ ಸಜ್ಜಾಗಿರುವಂಥದ್ದು. ಬಸ್, ರೈಲು, ಸುಗಮ ಸಂಚಾರಕ್ಕೂ ಕೂಡ ವ್ಯವಸ್ಥೆಯನ್ನು ಮಾಡಿಕೊಡಲಾಗಿದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಬೀರ್, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಬೀರ್, ಇವತ್ತು ಮೂರನೇ ದಿನದ ಪುಣ್ಯ ಸ್ನಾನ. ಈ ಮೌನಿ ಅಮಾವಾಸ್ಯೆಯ ದಿನ 10 ಕೋಟಿ ಜನ ಅವತ್ತು ಪುಣ್ಯ ಸ್ನಾನದಲ್ಲಿ ಭಾಗಿಯಾಗಿದ್ರು. ಇವತ್ತು ಮತ್ತಷ್ಟು ಭಕ್ತರ ಸಂಖ್ಯೆ ಏರಿಕೆಯಾಗುವಂತಹ ಸಾಧ್ಯತೆ. ಅವತ್ತು ನಡೆದಂತಹ ಅವಘಡಗಳು ನಡೆದೇ ಇರುವಂತಹ ನಿಟ್ಟಿನಲ್ಲಿ ಉತ್ತರ ಪ್ರದೇಶದ ಸರ್ಕಾರ ಏನೆಲ್ಲ ಕ್ರಮಗಳನ್ನು ತೆಗೆದುಕೊಂಡಿದೆ, ಜೊತೆಗೆ ಇವತ್ತು ಏನೆಲ್ಲ ಬೆಳವಣಿಗೆಗಳು ಸದ್ಯಕ್ಕೆ ಪ್ರಯಾಗ್ರಾಜ್ನಲ್ಲಿ ಆಗ್ತಾ ಇದೆ ಅಂತ ಹೇಳಿ ಶಬೀರ್. ಪ್ರೇಮ್, ಮೌನಿ ಅಮಾವಾಸ್ಯೆ ದಿನ ಮಹಾಕುಂಭ ಮೇಳದಲ್ಲಿ ಕಾಲ್ತುಳಿತ ಸಂಭವಿಸಿ 30 ಜನ ಸಾವನ್ನಪ್ಪಿದ್ರು. 90 ಜನಕ್ಕಿಂತ ಹೆಚ್ಚು ಜನರಿಗೆ ಗಾಯಗಳಾಗಿತ್ತು. ಇದೇ ರೀತಿಯಾದಂತಹ ದುರ್ಘಟನೆಗಳು ಮತ್ತೆ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಸರ್ಕಾರ ಸಾಕಷ್ಟು ಈಗಾಗಲೇ ಬೇರೆ ಬೇರೆ ರೀತಿಯಾದಂತಹ ವ್ಯವಸ್ಥೆಯನ್ನ ಮಾಡ್ಕೊಳ್ಳಲಾಗಿದೆ. ಇವತ್ತು ಕೂಡ ಬಸಂತ ಪಂಚಮಿ ಇರುವಂತಹ ಹಿನ್ನೆಲೆಯಲ್ಲಿ ಇವತ್ತು ಕೂಡ ಒಂದು ಅಮೃತ ಸ್ನಾನ ಈಗಾಗಲೇ ಶುರುವಾಗಿರುವಂತದ್ದು. ಲಕ್ಷಾಂತರ ಸಂಖ್ಯೆಯಲ್ಲಿ ಜನರು ಈಗ ಪ್ರಯಾಗ್ರಾಜ್ನತ್ತ ಹರಿದು ಬರ್ತಾ ಇರುವಂತದ್ದು. ಈ ಹಿಂದೆ ಆದಂತಹ ದುರ್ಘಟನೆಗಳು ಮತ್ತೆ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಬೇರೆ ಬೇರೆ ರೀತಿಯಾದಂತಹ
ಪರ್ಯಾಯ ಕ್ರಮಗಳನ್ನ, ಮುನ್ನೆಚ್ಚರಿಕೆ ಕ್ರಮಗಳನ್ನ ತೆಗೆದುಕೊಳ್ಳುವಂತ ಕೆಲಸವನ್ನ ಮಾಡಲಾಗ್ತಾ ಇರುವಂತದ್ದು. ಮುಖ್ಯವಾಗಿ ಜನರ ಕ್ರೌಡ್ ಅನ್ನ ನಿಭಾಯಿಸುವಂತ ನಿಟ್ಟಿನಲ್ಲಿ SDRF, NDRF ತಂಡಗಳನ್ನ ಕೂಡ ಈಗ ಸ್ಥಳದಲ್ಲಿ ನಿಯೋಜಿಸುವಂತ ಕೆಲಸವನ್ನ ಮಾಡಲಾಗಿದೆ. ಹೆಚ್ಚುವರಿ ಕೇಂದ್ರದ ಮೀಸಲು ಪಡೆಗಳನ್ನ ಕೂಡ ನಿಯೋಜಿಸುವಂತ ಕೆಲಸವನ್ನ ಮಾಡಲಾಗಿರುವಂತದ್ದು. ಪ್ರಮುಖ ಸ್ಥಳಗಳು ತ್ರಿವೇಣಿ ಸಂಗಮ, ಪಾಂಟೂನ್ ಬ್ರಿಡ್ಜ್ ಸೇರಿದಂತೆ ಪ್ರಮುಖ ಬ್ಯಾರಿಕೇಡ್ಗಳಿದ್ದಾವೆ. ಅಲ್ಲಿ 3,000ಕ್ಕಿಂತ ಹೆಚ್ಚು ಕ್ಯಾಮ್ರಾಗಳನ್ನ ಹಾಕಿ ಅದನ್ನ ಮಾನಿಟರ್ ಮಾಡ್ಲಿಕ್ಕೆ ವಿಶೇಷವಾದಂತ ಒಂದು ಕಂಟ್ರೋಲ್ ರೂಮ್ ಅನ್ನ ಕೂಡ ಈಗ ಸಿದ್ಧಪಡಿಸಲಾಗಿರುವಂತದ್ದು. ಮತ್ತೆ ಈ ಹಿಂದೆ ಮಾಡದಂತೆ 0 ವೆಹಿಕಲ್ ಝೋನ್ ಕೂಡ ಮಾಡಲಾಗಿದೆ. ಜನರು ಸಾಧ್ಯವಾದಷ್ಟು ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಆದ ಬಳಿಕ ಅಲ್ಲಿಂದ ಬೇರೆ ಕಡೆಗೆ ಸ್ಥಳಾಂತರ ಆಗ್ಬೇಕು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಈಗ ಅಲ್ಲಲ್ಲಿ ಅನೌನ್ಸ್ ಮಾಡ್ಲಿಕ್ಕೂ ಕೂಡ ವ್ಯವಸ್ಥೆಯನ್ನ ಕೂಡ ಮಾಡ್ಕೊಳ್ಳಲಾಗಿರುವಂತದ್ದು. ಸೊ ಈ ಮೂಲಕ ಒಂದೇ ಕಡೆಗೆ ಹೆಚ್ಚು ಜನರು ಸೇರದಂತೆ ನೋಡ್ಕೊಳ್ಳುವಂತ ವ್ಯವಸ್ಥೆಯನ್ನ ಕೂಡ ಈಗ ಸರ್ಕಾರ ಮಾಡ್ತಾ ಇದೆ. ಪ್ರೇಮ್. ಓಕೆ ಶಬೀರ್, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸ್ ನಿಮ್ಮಿಂದ ಪಡಿತಾ ಹೋಗ್ತೀವಿ.